ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್ ನಮ್ಮ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಮತ್ತೊಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಈ ಕಾನ್ಸೆಪ್ಟ್ ಬಂದು ನಿಮ್ಮ ಟ್ರೇಡಿಂಗ್ ಪ್ಲ್ಯಾನಲ್ಲಿ ಇರುವಂಥ ಒಂದು ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾನು ಒಂದು ಹಿಂದಿನ ವೀಡಿಯೋಗಳಲ್ಲೂ ನಾವು ಹೇಳಿದೆ, ಟ್ರೇಡಿಂಗ್ ಪ್ಲ್ಯಾನ್ ನೀವು ಹೆಂಗೆ ಮಾಡಬೇಕು, ಯಾವ ರೀತಿಯ ಒಂದು ಬ್ರೋಕರ್ನ ಸೆಲೆಕ್ಟ್ ಮಾಡಬೇಕು, ಈ ರೀತಿಯ ಒಂದು ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಿದೆ. ಅದರ ಜೊತೆಗೆ ನೀವು ಮೋರ್ ದೆನ್ ಒನ್ ಟ್ರೇಡಿಂಗ್ ಅಕೌಂಟ್ ಇಟ್ಕೊಂಡ್ರೆ ಯಾವ ರೀತಿಯ ಒಂದು ಬೆನಿಫಿಟ್ ಆಗುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಸುಮಾರು ಜನ ಅಂದ್ಕೊಂಡಿರ್ಬೋದು, ಸತೀಶ್ ಅವರೇ ನನಗೆ ಆಲ್ರೆಡಿ ಒಂದು ಟ್ರೇಡಿಂಗ್ ಅಕೌಂಟ್ ಇದೆ, ಅದರಲ್ಲೇ ಟ್ರೇಡಿಂಗ್ ಮಾಡ್ತಾಯಿದ್ದೀನಿ, ಯಾಕೆ ಇಟ್ಕೊಬೇಕು ಮತ್ತೊಂದಂತೂ ಸುಮಾರು ಜನ ನಿಮಗೆ ಡೌಟ್ ಇತ್ತು ಅಂದರೆ ಈ ವಿಡಿಯೋ ನಿಮಗೋಸ್ಕರ ಸ್ನೇಹಿತರೆ. ಯಾಕೆಂತೇಳಿದ್ರೆ ಮೋರ್ ದೆನ್ ಒಂದಕ್ಕಿಂತ ಹೆಚ್ಚು ಟ್ರೇಡಿಂಗ್ ಅಕೌಂಟ್ ಇಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಇಂಟ್ರಾಡೇ ಮಾಡೋರಿಗಂತೂ ಈ ಮಲ್ಟಿಪಲ್ ನೀವು 2 ಇಟ್ಕೊಂಡ್ರೂ ಒಳ್ಳೆಯದು, 3 ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದಂತ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ. ಯಾಕಂತೇಳಿದ್ರೆ ನನ್ನಲ್ಲೂ ಸಹ ಈಗ 3 ಟ್ರೇಡಿಂಗ್ ಅಕೌಂಟ್ ಇದೆ. ಸೊ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತೇಳಿದ್ರೆ, ನಾವು ಇಂಟ್ರಾಡೇ ಮಾಡೋದ್ರಿಂದ ನಮಗೆ ಸಿಗೋವಂಥ ಟೈಮು ತುಂಬ ಕಡಿಮೆ. ಸೊ ಆ ಕಡಿಮೆ ಟೈಮಲ್ಲಿ ಆಪರ್ಚುನಿಟಿನ ಮಿಸ್ ಮಾಡ್ಕೊಳೋದು ಒಂದು ದಡ್ಡತನ ಅಂತಲೇ ಹೇಳ್ಕೊಬೋದು ಸ್ನೇಹಿತರೆ. ಯಾಕಂದರೆ ಯಾವುದೇ ಒಂದು ಪ್ರಾಬ್ಲಮ್ ಆಯಿತು, ನಿಮ್ಮ ಟ್ರೇಡಿಂಗ್ ಟರ್ಮಿನಲ್ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ, ನೀವು ಟ್ರೇಡಿಂಗ್ ಟರ್ಮಿನಲ್ ಪ್ರಾಬ್ಲಮ್ ಆಯಿತು, ಒಳ್ಳೆ ಆಪರ್ಚುನಿಟಿ ಸಿಗ್ತಿದೆ, ಏನು ಮಾಡೋದು ಅಂತ ಹೇಳಿದ್ರೆ ಆ ಟೆನ್ಷನ್ ಮಾಡ್ಕೊಳೋದ್ರಿಂದ ಪ್ರಯೋಜನ ಇರೋದಿಲ್ಲ. ಸೊ ಅದಕ್ಕೆ ಒಂದು ಇಂಟೆಲಿಜೆಂಟಾಗಿ ನಿಮ್ಮ ಒಂದು ಟ್ರೇಡಿಂಗ್ ಪ್ಲ್ಯಾನಲ್ಲಿ ಈ ಒಂದು ಪಾಯಿಂಟ್ನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಈ ಮಲ್ಟಿಪಲ್ ಟ್ರೇಡಿಂಗ್ ಅಕೌಂಟ್ ಇಟ್ಕೊಳೋದ್ರಿಂದ ಪ್ರಾಬ್ಲಮ್ ಅನ್ನೋದಕ್ಕಿಂತ ಒಂದು ಬೆನಿಫಿಟ್ ಯಾವ ರೀತಿಯ ಒಂದು ನೋಡೋಣ ಸ್ನೇಹಿತರೆ. ಸೊ ಸುಮಾರು ಜನ ಹೇಳ್ಬೋದು, ಮಲ್ಟಿಪಲ್ ಟ್ರೇಡಿಂಗ್ ಅಕೌಂಟ್ ಇಟ್ಕೊಂಡ್ರೆ ನಾನು ಆ್ಯನ್ಯುವಲಿ AMC ಚಾರ್ಜಸ್ ಕೊಡಬೇಕು, ಆ ರೀತಿ ಚಾರ್ಜಸ್ ಕೊಡಬೇಕು ಅಂತ ಅನ್ಕೊತಾರೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನೀವು ಆ್ಯನ್ಯುವಲ್ ಚಾರ್ಜಸ್ನ ಒಂದು ಕನ್ಸಿಡರ್ ಆಗಿ ಇಟ್ಕೊಂಡ್ರೆ ನೀವು ಡೇ ಟ್ರೇಡಿಂಗಲ್ಲಿ ಅಥವಾ ಇಂಟ್ರಾಡೇಲಿ ಮಾಡುವಂಥ ಒಂದು ಪ್ರಾಫಿಟ್ನ ನೀವು ಬಿಟ್ಕೊಡ್ಬೇಕಾಗುತ್ತೆ, ಯಾವುದೇ ರೀತಿಯ ಒಂದು ಇಶ್ಯೂಸ್ ಬಂತು ಅಂತ ಹೇಳಿದ್ರೆ. ಓಕೆ, ಸೊ ಮಲ್ಟಿಪಲ್ ಟ್ರೇಡಿಂಗ್ ಅಕೌಂಟ್ ಅಂದರೆ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂದರೆ, ಎಕ್ಸಾಂಪಲ್ ನೀವು ಝೆರೋದಾದಲ್ಲಿ ಒಂದು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡ್ತೀರಾ, ಝೆರೋದಾದಲ್ಲಿ ಮಾಡ್ತೀರಾ, ಅದೇ ರೀತಿ ಅಪ್ ಸ್ಟಾಕಲ್ಲಿ ಮಾಡ್ತೀರಾ, ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಸಹ ನೀವು ಟ್ರೇಡಿಂಗ್ ಮಾಡ್ತೀರಾ. ಅದರ ಜೊತೆಗೆ ನೀವು ಬೇರೆ ನಿಮ್ಮ ಯಾವುದೇ ಒಂದು ಸ್ಪೆಸಿಫೈಡ್ ಬ್ರೋಕರ್ಸ್ ಆಗಿರ್ಬೋದು, ಅವರ ಮುಖಾಂತರ ಸಹ ನೀವು ಓಪನ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ನಾವು ನಿಮಗೆ ಇದೇ ಒಂದು ಪರ್ಟಿಕ್ಯುಲರ್ ಬ್ರೋಕರ್ನ ಪಿಕ್ ಮಾಡಿ ಅಂತ ನಿಮ್ಗೆ ಹೇಳ್ತಿಲ್ಲ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಪಿಕ್ ಮಾಡ್ಕೊಳ್ಳಿ, ಬಟ್ ಮಿನಿಮಮ್ 2 ಇರೋದು ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಸೊ ಆ ಒಂದು ಬೆನಿಫಿಟ್ಸ್ ನೋಡುವ ನಮ್ಮ ಈ ವಿಡಿಯೋದಲ್ಲಿ. ಓಕೆ, ಮಲ್ಟಿಪಲ್ ಟ್ರೇಡಿಂಗ್ ಅಕೌಂಟ್ ಬೆನಿಫಿಟ್ಸ್ ನೋಡಿದ್ರೆ ಸ್ನೇಹಿತರೆ, ಮೊದಲನೇದಾಗಿ ಟೆಕ್ನಿಕಲ್ ಗ್ಲಿಚಸ್. ಎಸ್ಪೆಷಲಿ ನಾ ಆಲ್ರೆಡಿ ಹೇಳಿದ್ನಲ್ಲ, ಇಂಟ್ರಾಡೇಯಲ್ಲಿ ನಿಮ್ಗೆ ಸಿಕ್ಕೋದು ಸಿಕ್ಕಾಪಟ್ಟೆ ಕಡಿಮೆ ಸಮಯ. ಆ ಕಡಿಮೆ ಸಮಯದಲ್ಲಿ ನಿಮ್ಗೆ ಆಪರ್ಚುನಿಟಿ ಸಿಕ್ಕೋದು ಅಥವಾ ಆಪರ್ಚುನಿಟಿ ಐಡೆಂಟಿಫೈ ಮಾಡೋದು ಇನ್ನೂ ದೊಡ್ಡ ಚಾಲೆಂಜ್. ಆ ಚಾಲೆಂಜಲ್ಲಿ ನಿಮ್ಗೇನಾದರೂ ಎಕ್ಸಾಂಪಲ್ ಅನ್ಕೊತೀನಿ, ಯಾವುದೋ ಒಂದು ಟ್ರೇಡಿಂಗ್ ಟರ್ಮಿನಲ್ಗೆ ಲಾಗಿನ್ ಮಾಡಿರ್ತೀರಾ, ಯಾವುದೋ ಒಂದು ಸ್ಟಾಕ್ ಒಳ್ಳೆ ಒಂದು ಸೂಪರಾಗಿ ಅಪ್ ಟ್ರೆಂಡ್ ಕೊಡ್ತಿದ್ದೆ, ಬುಲಿಶ್ ಟ್ರೆಂಡ್ ಕೊಡ್ತಿದ್ದೆ ಅಂತ ಹೇಳಿದ್ರೆ, ನೀವು ಆರ್ಡ್ರನ್ನ ಪ್ಲೇಸ್ ಮಾಡೋಕ್ಕೆ ಹೋಗ್ತೀರಾ, ಬೈ ಆರ್ಡ್ರನ್ನ ಪ್ಲೇಸ್ ಮಾಡೋಕ್ಕೆ ಹೋಗ್ತೀರಾ, ಸಡನ್ನ ನಿಮಗೊಂದು ಇಶ್ಯೂಸ್ ಬರುತ್ತೆ, ಏನೋ ಒಂದು ಪ್ರಾಬ್ಲಮ್ ಇದೆ ನಿಮ್ಮ ಟ್ರೇಡಿಂಗ್ ಟರ್ಮಿನಲ್. ಯಾವಾಗ ಏನು ಮಾಡ್ತೀರಾ? ಓಕೆ, ಆಪರ್ಚುನಿಟಿ ಹೋಗ್ತಿದ್ರೆ ಟೆನ್ಷನ್ ಮಾಡ್ಕೊತೀರ, ಬಿಟ್ಟರೆ ನೀವು ಆ ಆರ್ಡ್ರನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಹೇಳೋದು, ಯಾವಾಗಲೂ ಅಷ್ಟೇ ಟೆಕ್ನಾಲಜಿ ಮೇಲೆ ನಾವು ಕಂಪ್ಲೀಟ್ ಡಿಪೆಂಡೆನ್ಸಿ ಆಯಿತು ಅಂತ ಹೇಳಿದ್ರೆ ನಮಗೆ ಲಾಟ್ ಆಫ್ ಚಾಲೆಂಜಸ್ ಬರೋದು ಫ್ಯೂಚರಲ್ಲಿ. ತುಂಬ ಒಂದು ಏನಂತಾರೆ, ತುಂಬ ಫ್ರೀಯಾಗಿ ಬರುವಂಥ ಒಂದು ಚಾಲೆಂಜಸ್ ಅಂತ ಹೇಳ್ಬೋದು. ಅದನ್ನು ಫೇಸ್ ಮಾಡೋದಕ್ಕೋಸ್ಕರ ನಾವು ಒಂದು ಆಲ್ಟರ್ನೇಟಿವ್ಸ್ ನಾವು ಐಡೆಂಟಿಫೈ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಆ ಐಡೆಂಟಿಫಿಕೇಷನ್ ಮಾಡುವಂಥ ಒಂದು ಇಂಪಾರ್ಟೆಂಟ್ ಪಾಯಿಂಟೇ ಟೆಕ್ನಿಕಲ್ ಗ್ಲಿಚಸ್ ಆಗುತ್ತಾ ಆಗಲ್ವಾ ಅನ್ನೋದು ಬೇರೆ ಪ್ರಶ್ನೆ. ಆದರೆ ನೀವು ಟ್ರೇಡಿಂಗ್ ಆಪರ್ಚುನಿಟಿ ಮಿಸ್ ಮಾಡ್ಕೊಳಕ್ಕೆ ನಿಮಗೆ ರೆಡಿ ಇದ್ದೀರಾ ಅಂತ ನೀವೇನಾದ್ರು ಡಿಸೈಡ್ ಮಾಡಿದರೆ ನಿಮಗೆ ಒಂದೇ ಟ್ರೇಡಿಂಗ್ ಅಕೌಂಟ್ ಸಾಕು. ಇಲ್ಲ ಸತೀಶ್ ಅವರೇ, ಆಪರ್ಚುನಿಟಿ ಯಾವಾಗ ಬರುತ್ತೋ, ಟೆಕ್ನಿಕಲ್ ಗ್ಲಿಚಸ್ ಯಾವಾಗ ಆಗುತ್ತೋ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಸಿಂಪಲ್ 2 ಟ್ರೇಡಿಂಗ್ ಅಕೌಂಟ್ ಇಟ್ಕೊಳ್ಳೇಬೇಕು. ಒಂದಲ್ಲಿ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ, ಎಕ್ಸಾಂಪಲ್ ನೀವು ಒಂದು ಯಾವುದೋ ಒಂದು ಸ್ಟಾಕ್ನ ಬೈಗೆ ಎಕ್ಸಾಂಪಲ್ ಅಂತ ಅಂದ್ಕೊಳ್ಳಿ, ಇನ್ಫೋಸಿಸ್ ಏನೋ ಒಂದು ಬೈ ಸಿಗ್ನಲ್ ಸಿಗ್ತಿದೆ, ಏನೋ ಒಂದು ನ್ಯೂಸ್ ಬಂದಿದೆ, ಕಮ್ಮಿ ಅಂದರೆ 5% ಅಪ್ ಹೋಗುವಂಥ ಒಂದು ಚಾನ್ಸಸ್ ಇದೆ ಅಂತ ಹೇಳಿದ್ರೆ, ನಿಮ್ಮ ಟ್ರೇಡಿಂಗ್ ಟರ್ಮಿನಲ್ ಏನಾದರೂ ಬೈ ಆರ್ಡರ್ ಎಕ್ಸಿಕ್ಯೂಟ್ ಆಗ್ತಿಲ್ಲ ಅಂದರೆ, ಆಗ್ತಿಲ್ಲ ಅಂದರೆ ಇನ್ನೊಂದು ಟ್ರೇಡಿಂಗ್ ಟರ್ಮಿನಲ್ ಲಾಗಿನ್ ಆಗಿ ಬೈ ಮಾಡಿ, ಅಷ್ಟೇ ಸಿಂಪಲ್ ಅಲ್ವಾ? ಸೊ ಈ ರೀತಿಯ ಒಂದು ಆಲ್ಟರ್ನೇಟಿವ್ಗೋಸ್ಕರ ನೀವು ಮಲ್ಟಿಪಲ್ ಅಕೌಂಟ್ ಇಟ್ಕೊಳ್ಳೇಬೇಕು. ನಂತರದ ಒಂದು ಪಾಯಿಂಟ್ ಬಂದು ಫ್ರಾಡ್ ವಿತ್ ಬ್ರೋಕರ್ಸ್. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸ್ನೇಹಿತರೆ ಕಾರ್ವಿ. ಸೊ ಈ ರೀತಿಯ ಒಂದು ಬ್ರೋಕರ್ಸ್ ಫ್ರಾಡ್ ಮಾಡ್ತಾರೆ ಅಂತ ಇಷ್ಟರಲ್ಲಿ ನಾನು ಎಲ್ಲೂ ಓದಿದ್ದು ಕಾಣೆ. ಬಟ್ ಇವಾಗಿನ ಸಿಚುವೇಷನಲ್ಲಿ ಒಂದು ಕಾರ್ವೇದಲ್ಲಿ ಆಗಿರುವಂಥ ಒಂದು 2800 ಕೋಟಿ ಫ್ರಾಡ್ ಏನಿದೆ, ಆ ಫ್ರಾಡಿಂದ ಇವಾಗೇನಾಗಿದೆ, ನಾನು ಸಹ ಕಾರ್ವಿಯ ಒಂದು ಕಸ್ಟಮರ್ ಅಂತಲೇ ಹೇಳ್ಬೋದು. ಸೊ ಅವ್ರ ಹತ್ರ ನನ್ನ ಟ್ರೇಡಿಂಗ್ ಅಕೌಂಟ್ ಇದೆ, ಬಟ್ ಇವಾಗ ಬೈ ಮಾಡೋಕ್ಕಾಗ್ತಿಲ್ಲ, ಸೇಲ್ ಮಾಡೋಕ್ಕಾಗ್ತಿಲ್ಲ, ನಾನು ಏನು ಇನ್ವೆಸ್ಟ್ಮೆಂಟ್ ನಾನು ಸ್ಟಾಕ್ಸ್ ಮಾಡಿದ್ದೀನಿ ಕಂಪ್ಲೀಟ್ ಬ್ಲಾಕ್ ಆಗಿದೆ. ಸೊ ಅದರಿಂದನೇ ನಂಗೆ ಆಲ್ಟರ್ನೇಟಿವ್ ಝೆರೋದಾ ಇರೋದ್ರಿಂದ ತುಂಬ ಹೆಲ್ಪ್ ಆಯಿತು. ಈಗ ಆಬ್ವಿಯಸ್ಲಿ ಗೊತ್ತು ನಿಮಗೆ, ನಾನು ಅಪ್ ಸ್ಟಾಕಲ್ಲಿ ಸಹ ಓಪನ್ ಮಾಡಿದ್ದೀನಿ. ಸೊ ಕಾರ್ವೇದಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ನನಗೇನು ಸಮಸ್ಯೆ ಇಲ್ಲ, ಬಿಕಾಸ್ ನನಗೆ ಅಲ್ಲಿರುವಂಥ ಒಂದು ಸ್ಟಾಕ್ನ ಹೆಂಗೆ ಬಿಡಿಸ್ಕೊಬೇಕು ಅಂತ ಒಂದು ಇನ್ಫಾರ್ಮೇಷನ್ ಆಲ್ರೆಡಿ ಸಿಕ್ಕಿದೆ. ಅದರ ಜೊತೆಗೆ ಝೆರೋದಾದಲ್ಲಿ ಏನಾದರೂ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ನನಗೆ ಆಲ್ರೆಡಿ
ಅಪ್ ಸ್ಟಾಕ್ ಇದೆ. ಸೊ ಆಲ್ಟರ್ನೇಟಿವ್ ಆಗಿ 2 ಇದೆ. ಸೊ ಕಾರಿಗೆ ಒಂದು ಬ್ರೋಕರೇಜ್ನ ಅಕೌಂಟ್ ಕ್ಲೋಸ್ ಮಾಡಿ ನಂತರ ಮತ್ತೊಂದು ಫುಲ್ ಫ್ಲೆಡ್ಜ್ ಸರ್ವಿಸ್ ಪ್ರೊವೈಡರ್ನ ಬ್ರೋಕರ್ನ ಅಕೌಂಟ್ ಓಪನ್ ಮಾಡಬೇಕಂತ ಸಹ ನನ್ನ ಪ್ಲಾನಿಂಗಲ್ಲಿದೆ. ಸೊ ಇದು ತುಂಬ ಇಂಪಾರ್ಟೆಂಟು. ಯಾವ ಬ್ರೋಕರ್ಸು ಯಾವ ರೀತಿ ಒಂದು ಫ್ರಾಡ್ ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಆ ಫ್ರಾಡ್ ಮೇಲೆ ನಿಮಗೆ ಗೊತ್ತು, NSE BSE ಅದರ ಜೊತೆಗೆ ಸೆಬಿಯ ಒಂದು ರೂಲ್ಸ್ ಏನಿದೆ, ಇಮಿಡಿಯೇಟ್ ಬ್ಲಾಕ್ ಮಾಡ್ತಾರೆ. ನಿಮ್ಮ ಟ್ರೇಡಿಂಗ್ಗೆ ಬೈ ಸೆಲ್ ಆಗುವಂಥ ಒಂದು ಚಾನ್ಸಸ್ನ ಕಂಪ್ಲೀಟ್ ಬ್ಲಾಕ್ ಮಾಡ್ತಾರೆ. ಆ ರೀತಿ ಒಂದು ಬ್ಲಾಕ್ ಮಾಡಿದ್ರೆ ನಿಮ್ಗೆ ಆಗುವಂಥ ಟೆನ್ಷನ್ ಹೆವಿ ಅಂತಲೇ ಹೇಳ್ಬೋದು. ಓಕೆ, ನಂತರದ ಪಾಯಿಂಟ್ ಅಂತ ಹೇಳಿದ್ರೆ ಇನ್ವೆಸ್ಟಿಂಗ್ ಒಂದು ಇಟ್ಕೊಳ್ಳಿ, ಟ್ರೇಡಿಂಗ್ ಒಂದು ಇಟ್ಕೊಳ್ಳಿ. ನಾನು ಯಾವ ರೀತಿ ಪ್ಲ್ಯಾನ್ ಮಾಡ್ತೀನಿ ಆ ರೀತಿ ಒಂದು ಮಾಡ್ಬೋದು. ಸೊ ಕಾರ್ಯದಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಪರ್ಪಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಝರಾದಲ್ಲಿ ನಮ್ಮ ಈಕ್ವಿಟಿ ಸೆಗ್ಮೆಂಟ್ಗೋಸ್ಕರ ಇಟ್ಕೊಂಡಿದ್ದೀನಿ. ಮತ್ತು ಅಪ್ ಸ್ಟಾಕ್ ಬಂದು ಕಮಾಡಿಟಿ ಸೆಕ್ಷನ್ಗೋಸ್ಕರ ಹೊಸದಾಗಿ ಅಕೌಂಟ್ ಓಪನ್ ಮಾಡಿದ್ದೀನಿ. ಸೊ ಎಲ್ಲ ಸೈಮಲ್ಟೇನಿಯಸ್ಲಿ ಮಾಡೋದ್ರಿಂದ ನನಗೆಲ್ಲೂ ಪ್ರಾಬ್ಲಮ್ ಆಗುವಂಥ ಒಂದು ಚಾನ್ಸಸ್ಸು ಸದ್ಯಕ್ಕೆ ಕಾಣಿಸ್ತಿಲ್ಲ. ಓಕೆ, ಅದ್ರ ಜೊತೆಗೆ ನೀವು ಸಹ ಒಂದು ಟ್ರೇಡಿಂಗ್ಗೆ ಅದ್ರ ಜೊತೆಗೆ ಇನ್ವೆಸ್ಟಿಂಗ್ಗೆ ಸಹ ಒಂದು ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಅದ್ರ ಜೊತೆಗೆ ಬೆಸ್ಟ್ ಅಡ್ವಾಂಟೇಜ್ ಫ್ರಮ್ ಮಲ್ಟಿಪಲ್ ಬ್ರೋಕರ್ಸ್. ನಿಮ್ಗೆ ಗೊತ್ತಿರೋ ಮಲ್ಟಿಪಲ್ ಬ್ರೋಕರ್ಸ್ನ ಓಪನ್ ಮಾಡೋದ್ರಿಂದ ಒಬ್ಬರು ಒಂದು ಫೆಸಿಲಿಟಿ ಕೊಟ್ಟರೆ ಮತ್ತೊಬ್ಬರು ಆ ಫೆಸಿಲಿಟಿ ಕೊಡೋದಿಲ್ಲ. ಸೊ ನೀವು ಮಲ್ಟಿಪಲ್ ಬ್ರೋಕರ್ಸ್ ಇಟ್ಕೊಳೋದ್ರಿಂದ ನಿಮಗೆ 2 ಬೆನಿಫಿಟ್ಸ್ ಸಿಗುತ್ತೆ. ನಿಮ್ಗೆ ಯಾವ ಬೆನಿಫಿಟ್ಸ್ ಸಿಗುತ್ತೆ ಬೆಸ್ಟು ಅದನ್ನು ನೀವು ಪಿಕ್ ಮಾಡಿಕೊಂಡ್ರೆ ಸಹ ನೀವು ಟ್ರೇಡಿಂಗ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ನಿಮಗೆ ನೀವೇ ಗೊತ್ತು, ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಲಾಂಗ್ ಟರ್ಮ್ ಹೋಗುತ್ತೆ. ಸೊ ಅದೇನು ನಿಮಗೆ ಇಶ್ಯೂಸ್ ಬರೋದಿಲ್ಲ. ಅದ್ರ ಜೊತೆಗೆ ಕೆಲವೊಂದು ಬ್ರೋಕರ್ಸ್ ಕೊಡುವಂಥ ಒಂದು ಅಡಿಷ್ನಲ್ ಸರ್ವಿಸಸ್ ಏನಾಗಿದೆ ಅದು ಸಹ ನಿಮಗೆ ಫ್ರೀಯಾಗಿ ಸಿಕ್ಕಿದ್ರೆ ಅದು ಸಹ ಒಳ್ಳೆಯದು. ಅದು ನೀವು ಅಕೌಂಟ್ ಓಪನ್ ಮಾಡಿದರೆ ಮಾತ್ರ ಸಿಗುವಂಥ ಒಂದು ಫೆಸಿಲಿಟೀಸ್ ಆಗಿರುತ್ತೆ. ಓಕೆ, ಅದ್ರ ಜೊತೆಗೆ ಕೆಲವೊಬ್ಬರು ಬ್ರೋಕರ್ಸ್ಗಳು ಒಳ್ಳೆ ಸಾಫ್ಟ್ವೇರ್ಸ್ಗಳು ಕೊಡ್ತಾರೆ, ಟೂಲ್ಸ್ಗಳು ಕೊಡ್ತಾರೆ ಟ್ರೇಡಿಂಗ್ ಮಾಡೋದಕ್ಕೋಸ್ಕರ. ಸೊ ಆ ಟೆಕ್ನಿಕಲ್ ಟೂಲ್ಸ್, ಎಕ್ಸಾಂಪಲ್ ಶೇರ್ ಕಾರ್ನಲ್ಲಿ ಸುಮಾರು ಜನ ಹೇಳ್ತಿದ್ರು, ಅದರಲ್ಲಿ ಒಂದು ಚಾರ್ಟ್ಸು ವ್ಯೂ ಆಗಿರ್ಬೋದು, ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ಅವರ ಬ್ರೋಕರೇಜ್ ಹೆವಿ ಆಗಿದೆ. ಸೊ ನೀವು ಅವರಲ್ಲಿ ಏನಾದರೂ ಚಾರ್ಟ್ ವ್ಯೂಗೋಸ್ಕರ ಓಪನ್ ಮಾಡಿಕೊಂಡ್ರೆ ಅದ್ರ ಜೊತೆಗೆ ನೀವು ಝರಾದ ಅಥವಾ ಅಪ್ ಸ್ಟಾಕಲ್ಲಿ ಸಹ ಟ್ರೇಡಿಂಗ್ ಮಾಡ್ಬೋದು. ಸೊ ಈ ರೀತಿಯ ಫೆಸಿಲಿಟಿ ಸಹ ಸಿಗುತ್ತೆ. ಅದ್ರ ಜೊತೆಗೆ ಹೈ ಲಿವರೇಜ್ ಸಿಗುತ್ತೆ. ಸೊ ಇದು ಸ್ವಲ್ಪ ರಿಸ್ಕಿ ಸಿಗ್ತಾರೆ, ಅದಕ್ಕೆ ನಾನು ಸ್ಟಾರಲ್ಲಿ ಹಾಕಿದ್ದೀನಿ. ಸೊ ಲಿವರೇಜ್ ಯೂಸ್ ಮಾಡೋದು ಮೊದಲೇ ನಾನು ಎಲ್ಲರಿಗೂ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಸೊ ಏನಾದರೂ ಇಂಟ್ರಾಡೇ ಮಾಡ್ತೀನಿ, ನೀವೇನಾದರೂ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರಾ, ಅದರ ಜೊತೆಗೆ ನೀವೇನಾದರೂ ಇಲ್ಲ ಸತೀಶ್ ಅವರೇ ನಾನು ರಿಸ್ಕ್ ತೊಗೊಂಡ್ರು ಸಹ ನನ್ನ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ, ಸೊ ಮಲ್ಟಿಪಲ್ ಬ್ರೋಕರ್ಸಲ್ಲಿ ಯೂಸ್ ಮಾಡೋ ಅಕೌಂಟ್ ಇರೋದ್ರಿಂದ, ಎಕ್ಸಾಂಪಲ್ ಒಂದು ಅಕೌಂಟಲ್ಲಿ 5,000, ಇನ್ನೊಂದು ಅಕೌಂಟಲ್ಲಿ 5,000 ಇಟ್ಟರೆ ನಿಮಗೆ 10 ಟೈಮ್ 20 ಟೈಮ್ಸ್ ಮಾರ್ಜಿನ್ ಸಿಗೋದ್ರಿಂದ ಹೈ ಲಿವರೇಜಿಂದ ಸಹ ನೀವು ಮಲ್ಟಿಪಲ್ ಟ್ರೇಡಿಂಗ್ ಮಾಡಿ ಸಹ ನೀವು ಬೆನಿಫಿಟ್ ತೊಗೊಬೋದು. ಇದು ಸಣ್ಣ ಒಂದು ಇನ್ಫಾರ್ಮೇಷನ್ ಸ್ನೇಹಿತರೆ. ಸೊ ಯಾವ ರೀತಿಯ ಒಂದು ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ, ನೀವು ಇಂಟ್ರಾಡೇ ರೆಗ್ಯುಲರಾಗಿ ಮಾಡಿದ್ರೆ ಅಥವಾ ಸ್ವಿಂಗ್ ಟ್ರೇಡಿಂಗ್, ಪೊಸಿಷನ್ ಟ್ರೇಡಿಂಗ್ ಈ ರೀತಿಯ ಒಂದು ಟ್ರೇಡಿಂಗ್ ಮಾಡಿದ್ರು ಸಹ ಈ ಒಂದು ಮಲ್ಟಿಪಲ್ ಅಕೌಂಟ್ ತುಂಬ ಹೆಲ್ಪ್ ಆಗುತ್ತೆ. ಅಕಸ್ಮಾತ್ ಇಲ್ಲ ಅಂದರೆ ಏನು ಟೆನ್ಷನ್ ಮಾಡ್ಕೊಂಬಿಡಿ, ಇಮಿಡಿಯೇಟ್ ಹೋಗಿ ನನ್ನ ಈ ವಿಡಿಯೋದ ಕೆಳಗಿರುವಂಥ ಅಪ್ ಸ್ಟಾಕ್ ಅಥವಾ ಝರಾದಲ್ಲಿ ಅಕೌಂಟ್ ಓಪನ್ ಮಾಡಿ. ನಿಮ್ಮಲ್ಲಿ ಆಲ್ರೆಡಿ 2 ಅಕೌಂಟ್ ಇತ್ತು ಅಂದರೆ ಏನು ಸಮಸ್ಯೆ ಇಲ್ಲ. ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಓಪನ್ ಮಾಡಿ. ಅಪ್ ಸ್ಟಾಕ್ ಅವರು ಫ್ರೀಯಾಗಿ ಅಕೌಂಟ್ ಓಪನ್ ಮಾಡೋದ್ರಿಂದ ನಿಮಗೇನು ಲಾಸ್ ಆಗೋದಿಲ್ಲ. ಸೊ ಅಕೌಂಟ್ ಓಪನ್ ಮಾಡಿ 2 ಫೆಸಿಲಿಟೀಸ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡು, ಬಿಕಾಸ್ ನಾನು ಆಲ್ರೆಡಿ ಯೂಸ್ ಮಾಡ್ತಿರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನೀವು ಅಪ್ ಸ್ಟಾಕ್ ಮತ್ತು ಝರಾದ ಮುಖಾಂತರ ಏನಾದ್ರು ಅಕೌಂಟ್ ಓಪನ್ ಮಾಡಿದ್ರೆ ಕ್ಯಾಶ್ ಆ್ಯಂಡ್ ಫಸ್ಟ್ ಅನ್ನೋ ಟೆಲಿಗ್ರಾಮ್ ಚಾನಲ್ಗೆ ಉಚಿತವಾಗಿ ಜಾಯ್ನ್ ಆಗ್ಬೋದು. ನಾನು ಯಾವುದೇ ಚಾರ್ಜಸ್ ಮಾಡ್ತಿಲ್ಲ, ಫ್ರೀಯಾಗಿರೋದ್ರಿಂದ ನಾನು ಏನು ಟ್ರೇಡಿಂಗ್ ಮಾಡ್ತೀನಿ ಆ ಟ್ರೇಡಿಂಗ್ನ ಜೊತೆಗೆ ನೀವು ಕಲಿಬೋದು, ನನ್ನ ಜೊತೆಗೆ ಗಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಸತೀಶ್. ಅಡಿಷನಲ್ ಸರ್ವಿಸಸ್ ಬೇಕಾದ್ರೆ 9620275275 ವಾಟ್ಸಪ್ ಮಾತ್ರ ಮಾಡಿ, ಕಾಲ್ ಮಾಡಿಬಿಡಿ ದಯವಿಟ್ಟು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಕನ್ನಡದ ಚಾನಲ್, ನಿಮ್ಮ ಚಾನಲ್ ಅಂತ ಹೇಳ್ತಾ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಸಹ ರಿಕ್ವೆಸ್ಟ್ ಮಾಡಿಕೊಂಡು ಚಾನಲ್ನ ಬೆಳೆಯುವಂಥ ಒಂದು ಅಪರ್ಚುನಿಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ನಾನು ಸತೀಶ್, ಧನ್ಯವಾದಗಳು.